ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್. ಇದು ಶನಿವಾರ ಸಂಜೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ವಿಸರ್ಜನೆ ಮಾಡಿದ ನಂತರ ಬ್ಲಾಗ್ ಇದು. ನಾನು ಗುಂಡ ಮತ್ತು ಹೊರಗಡೆ ನಾಯಿಗೆ 3 ಜನಕ್ಕೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಬ್ಬಟ್ಟು ಸಾರಿದೆ, ಅದಕ್ಕೆ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವರು ಮಕ್ಕಳು ಯಾರೂ ಇಲ್ಲ. ನಮ್ಮ ಐದನ ಮನೆ ಶ್ರಾವಣ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ದಾರೆ. ಮತ್ತು ನೋಡಿ 3 ಒಬ್ಬಟ್ಟು, ಇನ್ನು 2 ದಿವಸ ಆದರೂ ಆ 3 ಒಬ್ಬಟ್ಟು ಅಲ್ಲೇ ಕೂತಿರ್ತವೆ. ನನಗೆ ಗುಂಡಿಗೆ ಹೊರಗಡೆ ನಾಯಿಗೆ ಮಾತ್ರ ಅನ್ನಕ್ಕೆ ಇಟ್ಕೊಂಡಿದ್ದೆ. ಮತ್ತು ಲಕ್ಷ್ಮಿನೆಲ್ಲ ತೆಗ್ದೆ ಮಧ್ಯಾಹ್ನ ಎಲ್ಲ ಕದಲಿಸಿದ್ನಲ್ಲ, ಪೂಜೆ ಮಾಡಿಕೊಂಡು 2:15 ಆಗಿತ್ತು. ಪೂಜೆ ಮಾಡಿ ಎಲ್ಲ ಕದಲಿಸಿದೆ. ಸಂಜೆ ಮೇಲೆ 4 ಗಂಟೆ 4:15 ಮೇಲೆ ಎಲ್ಲ ನಾನು ತೆಕ್ಕೊಂಡೆ. ಯಾಕೆಂದರೆ ಇಲ್ಲಿ ಮಿಷಿನೆಲ್ಲ ಇತ್ತಲ್ಲ, ಮಿಷಿನೆಲ್ಲ ತೆಗಿಬೇಕಾಗಿತ್ತು. ಹಾಗಾಗೆಲ್ಲ ನಾನು ತೆಗೆದಿಟ್ಟು ಕಲಾಯಿತು. ಇನ್ನು ತೆಗಿಲಿಲ್ಲ ಅಂದರೆ ಇನ್ನು ಮುಸ್ಸಂದೆ ಆಗುತ್ತೆ, ದೀಪ ಹಚ್ಚೋವತ್ತು. ಅಷ್ಟೊತ್ತಿನಾಗೆಲ್ಲ ದೇವರನ್ನು ಎತ್ತೋದು ಸರಿ ಇಲ್ಲ ಅಂದ್ಬಿಟ್ಟು ಬೆಳಕಿದ್ದಂಗ್ಲೇ ತೆಗ್ದೆ ಎಲ್ಲ ಆಯಿತು. ಮತ್ತು ಅದು ಬಾಳೆ ಎಲೆ ಮತ್ತು ದೇವ್ರ ಮೇಲೆ ಹಾಕಿದ ಹೂವು ಮಂತ್ರಾಕ್ಷತೆ ಇತ್ತಲ್ಲ, ಅದನ್ನೆಲ್ಲ ಕವರ್ ಕಟ್ಟಿ ಕೊಟ್ಟು ಕಳಿಸ್ತೆ ನಮ್ಮ ಮನೆಯವ್ರ ಕೈಲಿ. ಅಲ್ಲಿ ಹೋಯ್ತಾ ದಾರಿಲಿ ಒಂದು ಕೆರೆ ಸಿಕ್ಕುತ್ತೆ, ನಾವು ಗಣೇಶನೆಲ್ಲ ಬಿಡ್ತೀವಲ್ಲ, ಅದು ಕೆರೆ ಸಿಕ್ಕುತ್ತೆ. ಆ ಕೆರೆಗೆ ಹಾಕ್ಬಿಟ್ಟು ಹೋಗ್ರಿ ಅಂತ ಕಳಿಸ್ದೆ. ಹರಿಯೋ ನೀರಲ್ಲಿ ದೊಡ್ಡ ಕೆರೆ ಅದು, ಯಾವಾಗಲೂ ಅಷ್ಟೇ ಅದನ್ನೆಲ್ಲ ಕೆರೆಗೆ ಹಾಕ್ಬಿಡ್ತೀವಿ ನಾವು. ಕರೆಂಟ್ ಇರಲಿಲ್ಲ, ಇವಾಗ ಬಂತು ಮಳೆ. ಸದ್ಯ ನೆನ್ನೆ ಬರಲಿಲ್ಲ ಮಳೆ. ನೆನ್ನೆ ಕುಂಕುಮಕ್ಕೆ ಬರಬೇಕಾದ್ರೆ ಈ ಥರ ಮಳೆ ಬಂದಿದ್ದರೆ ಯಾರ ಮನೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ನೆನ್ನೆ ಬರಲಿಲ್ಲ ಮಳೆ ನಮ್ಮ ಪುಣ್ಯಕ್ಕೆ. ಆಮೇಲೆ ಕುಂಕುಮ ತಗೊಂಡು ಬಂದಮೇಲೆ 8 ಗಂಟೆ ನಂತರ ಮಳೆ ಬಂತು ನೆನ್ನೆ. ಇವತ್ತು ಸಂಜೆ 6 ಗಂಟೆಗೆ ಇಟ್ಕೊಂಡೈತೆ ಮಳೆ, ಜೋರು ಮಳೆ ಹುಯ್ತಾನೆ ಐತೆ. ಇನ್ನೂ ಜಿಡಿ ಬತ್ತಾನೆ ಐತೆ. ಈ ಟೈಮ್ ಬಂದಿಗೆ 7:15 ಆಗಿದೆ, ಇನ್ನೂ ಜಿಡಿ ಬತ್ತಾನೆ ಐತೆ, ಹನಿತಾನೆ ಐತೆ. ಉಯ್ಕೊಳ್ಳಿ, ಅದು ಎಷ್ಟಾರ ಉಯ್ಕೊಳ್ಳಿ. ಬಟ್ಟೆ ಅಂತೂ ನಮ್ಮನೆ ಎಷ್ಟೊಂದು ಬಟ್ಟೆ ಇವೆ ಅಂದರೆ ಯಪ್ಪ ದೇವ್ರೆ. ರಾತ್ರಿನೇ ನೆನೆಸ್ಬಿಡ್ತೀನಿ. ನೈಟೇ ನೆನೆ ಹಾಕ್ಬಿಟ್ರೆ ಬೆಳಗ್ಗೆ ಎದ್ದು ಒಗೆಯೋಕ್ಕೆ ಸರಿ ಹೋಗುತ್ತೆ. ನಾಳೆ ಭಾನುವಾರ ಅಲ್ವಾ, ಇನ್ನು ಮಕ್ಕಳು ಎದ್ದೋಳೋದಿಲ್ಲ ಅವರು. ನಾನೇ ಬೇಗ ಎದ್ದೋಗಿ ಒಗ್ದಾಕಬೇಕು. ಬಟ್ಟೆ ಅಷ್ಟೊಂದು ಇದ್ದಾವೆ. ನೆನ್ನೆನೂ ಒಗ್ದಿಲ್ಲ, ಇವತ್ತು ಶನಿವಾರ, ಇವತ್ತು ಒಗ್ದಿಲ್ಲ. 2 ದಿವಸದ ಬಟ್ಟೆ ಅಲ್ಲೇ ಸ್ಟಾಕ್ ಆಗಿದ್ದಾವೆ, ಒಗಿಬೇಕು. ನೋಡೋಣ, ನಾಳೆ ಭಾನುವಾರ, ಮಕ್ಕಳು ಸ್ಕೂಲು ಕಾಲೇಜೆಲ್ಲ ರಜೆ ಐತೆ, ಇನ್ನು ಮಡಗಿರಲ್ಲ. ಇನ್ನಾಯಿತು ಶ್ರಾವಣ. ಇವತ್ತು 3 ವಾರ ಆಯಿತು, ಇನ್ನೊಂದು ವಾರ ಐತೆ. ಬರೋ ವಾರ ಶ್ರಾವಣ ಒಂದು ಮಾಡ್ಕೋಬೇಕು. ಶ್ರಾವಣ ಮಾಡ್ತಿದ್ದಂಗೆ ಗಣೇಶನ ಹಬ್ಬ ಬರ್ತೈತೆ, ಗಣೇಶನ ಹಬ್ಬ ಮಾಡ್ಕೋಬೇಕು. ಗಣೇಶನ ಹಬ್ಬ ಆದರೆ ಇನ್ಯಾವುದೂ ಇರೋಲ್ಲ, ಇಲ್ಲಿ ಮಾಡೋಂಥದ್ದು ಯಾವುದೂ ಇರೋಲ್ಲ, ಎಲ್ಲ ಮುಗೀತೈತೆ. ಆಯಿತು, ನಾನು ಒಬ್ಬಳೇ ಇದ್ದೀನಿ ಮನೇಲಿ. ಮಕ್ಕಳಿದ್ರೆ ಗಿಜ ಅಂತ ಸೌಂಡ್ ಮಾಡ್ತಿರ್ತಾರೆ, ಒಂಥರ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಈಗ ಒಬ್ಬರೇ ಇದ್ದರೆ ಟೈಮು ಹೋಗೋಲ್ಲ, ಒಂಥರ ಬೇಜಾರು. ನಾನು ಗುಂಡ ಇಬ್ಬರೇ. ಗುಂಡ ಸೊಪ್ಪ ಕೆಳಗೆ ದಿಕ್ಕೊಂಬಿಟ್ಟವನೆ. ಆಚೆ ಮಳೆ ಬರ್ತೈತಲ್ಲ, ಹಂಗಾಗಿ ಮಳೆ ಬಂದಾಗ ಇಲ್ಲಿ ಬರ್ತಾನೆ, ಸೊಪ್ಪ ಕೆಳಗೆ ಮಲಗಿರ್ತಾನೆ. ಗುಂಡ, ನಾನು ಮತ್ತು ಆಚೆ ಕಡೆ ನಾಯಿ 3 ಜನಕ್ಕೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೀನಿ, ಸಾಂಬಾರು ಐತೆ ಸ್ವಲ್ಪ, ಅದರಲ್ಲಿ ನಾನು ತಿನ್ಕೋತೀನಿ. ಗುಂಡ ಅವನು ಬೆಳಗ್ಗೆಯಿಂದ ತಿಂದಿರಲೇ ಇಲ್ಲ. ನೆನ್ನೆ ಏನು ಮಾಡ್ದು ಗೊತ್ತಾ, ನಾನು ತಿನ್ನುವಾಗ ಸ್ವಲ್ಪ ಒಬ್ಬಟ್ಟು ಹಾಕಿದ್ದೆ, ಮಕ್ಕಳು ತಿನ್ನುವಾಗೆಲ್ಲ ಹಾಕಿದ್ದಾರೆ. ಅವನು ಒಂದು 2 ಒಬ್ಬಟ್ಟು ತಿಂದ್ಬಿಟ್ಟಿದ್ದಾನೆ ನೆನ್ನೆ. ಇವತ್ತೆಲ್ಲ ಊಟನೇ ಮಾಡಿರಲಿಲ್ಲ. ಅವನು ಈಗ ಸಂಜೆ ತಿಂದಿರೋದು ಅನ್ನನ, ಅದಕ್ಕೆ ಸುಮ್ಮನೆ ಮಲಗಿದ್ದಾನೆ. ಈಗ ಅವನೇನೋ ತಿಂತೀನಿ ಅಂದರೆ ಹಾಕ್ತೀನಿ, ಇಲ್ಲಾಂದರೆ ಒಂದು ಹೊತ್ತಿಗೆ ಎದ್ದೊಳ್ತಾನೆ. ಆವಾಗ ಕುಯ್ಗರಿತಾನೆ, ಆವಾಗ ಅನ್ನ ಮಾಡಿಟ್ಟಿದ್ರೆ ಅವಾಗ ಅನ್ನ ಹಾಕ್ತೀನಿ. 20 ಲೀಟ್ರ್ ಬಕೆಟು, ಈ ಬಕೆಟ್ಗೆ ಹಾಕ್ತೀನಿ ನೋಡಿರಿ. ಚಿಕ್ಕ ಬಕೆಟಲ್ಲಿ ಇಟ್ಟಿದ್ದು ಎಷ್ಟು ತುಂಬೋಗಿದ್ದಾವೆ ಅಂತ, ತುಂಬಿ ಮೇಲಕ್ಕೆ ಬಂದುಬಿಟ್ಟೈತೆ. ಈಗ ಹಾಕ್ತಾ ಇರ್ತೀನಿ. ಇವಾಗ ಹೋಗಿ ನೆನೆ ಹಾಕ್ಬಿಟ್ಟು ಬರೋಣ ಅಂತ. ಇದು ದೇವ್ರ ಬಟ್ಟೆಗಳು, ದೇವ್ರ ಕೆಳಗಡೆ ಹಾಸ್ಕೊಂಡಿದ್ನಲ್ಲ ಆ ಬಟ್ಟೆ, ಮತ್ತು ಮಕ್ಕಳು ಬಟ್ಟೆ, ನಮ್ಮ ಬಟ್ಟೆ ನೋಡಿರಿ, ಬಿಳೆ ಬಟ್ಟೆಗಳು ಇವೆಲ್ಲ ಸಪ್ರೇಟು ನೆನೆ ಹಾಕ್ಕೋಬೇಕು. ನೋಡಿರಿ, ತೆಗಿತಾ ಇದ್ದೀನಿ, ಕಮ್ಮಿನೇ ಆಯ್ತಾಯಿಲ್ಲ, ಬರ್ತಾನೆ ಇವೆ. ತೆಗ್ದಂಗೆ ಬರ್ತಾನೆ ಇವೆ. ಅಯ್ಯೋಪ್ಪ, ಇವೆಲ್ಲ ಯಾವಾಗಪ್ಪ ಒಗೆದೇವ್ರೆ. ಮ್ಯಾಜಿಕ್ ಮಾಡಿ ಬಟ್ಟೆಗಳ್ನ ಒಗ್ದಾಕ್ಬಿಟ್ರಂಗೆ ಮಾಡೋ ತಾಯಿ ಲಕ್ಷ್ಮಿ. ನೋಡಿ, ಇಷ್ಟೊಂದಿದ್ದಾವೆ. ಈಗ ಹೋಗಿ ನೆನೆಸ್ಬಿಟ್ಟು ಬರ್ತೀನಿ ಮೇಲಕ್ಕೆ. ಈ ಟೈಮ್ ಬಂದಿಗೆ 8 ಗಂಟೆ ಆಗಿದೆ. ಬರ್ತೀನಿ, ಮಳೆ ಕಮ್ಮಿ ಆಗೈತೆ. ನೆನೆಸ್ಬಿಟ್ಟು ಬಂದರೆ ಬೆಳಗ್ಗೆ ಬೇಗ ಎದ್ದೋಗಿ ಒಗ್ದಾಕ್ಬಿಡ್ತೀನಿ. ಈ ಮಳೆ ಯಾವಾಗ ಬರ್ತೈತೆ ಯಾವಾಗ ಹೋಗ್ತೈತೆ ಹೇಳೋಕ್ಕಾಗಲ್ಲ. ಗುಂಡ ಬಾರೋ ಮೇಲೋಗೋಣ. ತೋರು ಅಯ್ಯೋ, ಈ ಕಷ್ಟ ಯಾಕೆ? ಇಲ್ಲೇ ಎಲ್ಲಾರು ಮಲ್ಕೊಂಡ್ರೆ ಬೇಡ ಅಂತೈತಾ? ಬಾಗಿಲಿಂದೇ ಜಾಗ ಐತೆ, ಇಲ್ಲಿ ಜಾಗ ಐತೆ, ಮಲ್ಕೊಂಡ್ರೆ ಬೇಡ ಅಂತೈತಾ? ಯಾಕೋತಾವ ನಾನು ಹೋಗೋದು ನಮ್ಮ ಮನೆಯವ್ರ ಬೈಯಕ್ಕೆ. ಇಲ್ಲಿದ್ರೆ ಮಕ್ಕಳು ಕಿವಿ ಇಸ್ಕೋದು, ಬಾಲ ಇಸ್ಕೋದು, ಏನೇನೋ ಮಾಡ್ತಾರೆ.
ಮೊಮ್ಮ ಮೊಮ್ಮ ನೀನು ಮಾತಾಡ್ಸಿದೆ ತಪ್ಪಾಯ್ತು ನಾನು ಮಲ್ಕೊಂತ ಬಿಟ್ಬಿಟ್ಟು ನಾನು ಮೇಲೆ ಹೋಗ್ಬೇಕಾಗಿತ್ತು ಮಾತಾಡ್ಸಿ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ನೋಡು ಅಡುಗೆ ಮನೆ ಕಡಿಗೆ ನೋಡ್ತಾವನೆ ಮೈ ಮುರಿತಾವನೆ ಮೊಮ್ಮ ಮೊಮ್ಮ ಹಾಂ ಬತ್ತೀನಿ ನೀರು ಲೈಟ್ ಹಾಕ್ಬಿಟ್ಟಿದ್ದೀನಿ ಆಫ್ ಮಾಡ್ಬಿಟ್ಟು ಬರ್ತೀನಿ ಅಪ್ಪ ಮೇಲೆ ಬಟ್ಟೆ ನೆನೆಸ್ಬಿಟ್ಟು ಬರೋ ನಡಿ ಫಸ್ಟು ಬಟ್ಟೆ ನೆನೆಸ್ಬೇಕು ಆಮೇಲೆ ನಿನ್ಗೆ ಊಟ ಹಾಕ್ತೀನಿ ನಾನು ಊಟ ಮಾಡ್ತೀನಿ ಬಾ ಮೇಲೆ ಹೋಗೋಣ ಉಂಡೆ ಬಾರೋ ಮೇಲೆ ಮಾತ್ರ ಬರಲ್ಲ ಅವನು ಬೇಕಾದ್ರೆ ನೀನೇ ಹೋಗು ಅಂತಾನೆ ಮೇಲೆ ಬರಲ್ಲ ಯಾಕೆಂದರೆ ಭಯ ಅವನಿಗೆ ಸ್ನಾನ ಮಾಡಿಸ್ಬಿಡ್ತಾಳೆ ಅಂತ ಭಯ ಈ ಮಳೇಲಿ 8 ಗಂಟೆ ರಾತ್ರಿಯಲ್ಲಿ ಸ್ನಾನ ಎಲ್ಲಿ ಮಾಡಿಸ್ತೀನಿ ನಾನು ಅವನಿಗೆ ನನಗೆ ನೀರು ಮುಟ್ಟಕ್ಕೆ ಭಯ ಚಳಿ ಅಯ್ಯೋ ಅನಿತಾನೇ ಐತೆ ಮಳೆ ಮೇಲೋಗಿ ನೆನೆಸ್ಬರೋಷ್ಟಕ್ಕೆ ನೆಂದೋಯ್ತೀವಿ ನಾನು ಮಳೆ ಅನಿತಾನೇ ಐತೆ ಪೈಪ್ ಗಿಪ್ ಕಟ್ಕೊಂಬಿಟ್ಟೈತಾ ಒಂದು ದಿವಸ ಏನಾಗಿತ್ತು ಗೊತ್ತಾ ಪೈಪೆಲ್ಲ ಕಟ್ಕೊಂಬಿಟ್ಟು ಒಂದು ಜೋರಾಗಿ ನೈಟೆಲ್ಲ ಮಳೆ ಬರ್ತೈತಲ್ಲ ಪೈಪೆಲ್ಲ ಕಟ್ಕೊಂಬಿಟ್ಟು ಫುಲ್ಲು ಮೋಳು ತುಂಬ ನೀರು ಆವಾಗ ಬಂದು ಇದೊಂಚೂರು ತೂತ ಮಾಡಿ ಇಲ್ಲಿ ಇದಕ್ಕೆ ಕಟ್ಕೊಂಡಿದ್ದು ಕಸ ಎಲ್ಲ ತೆಗ್ದೆ ಅದಕ್ಕೆ ನಮ್ಮ ಮನೆಯವ್ರು ಬೈತಾರೆ ಮೇಲ್ಗಡೆ ಪಾಟ್ ಇಡಬೇಡ ನೀನು ಪೈಪ್ ಕಟ್ಕೊತೈತೆ ನನಗೆ ಕೆಲಸ ಕೊಡ್ತೀಯ ಅಂತ ಬೈತಾರೆ ಈಗ ಇದನ್ನೆಲ್ಲ ತೆಗ್ದಾಕ್ಬಿಟ್ಟು ಸೊಪ್ಪಿನ ಪುಡಿ ಹಾಕ್ಬಿಟ್ಟು ನೆನೆ ಹಾಕ್ಬಿಡ್ತೀನಿ ನೆನೆ ಹಾಕಿದ್ರೆ ಸಮಾಧಾನ ನೆನೆ ಹಾಕಿದ್ದೀನಿ ಅಂತನಾದರೂ ಬಂದು ಮೇಲೆ ಬಟ್ಟೆ ಒಗ್ದಾಕ್ತೀನಿ ಇಲ್ಲಾಂದರೆ ಸುಮ್ಮನೆ ಇದ್ಬಿಡ್ತೀನಿ ಎಷ್ಟೊಂದು ಬಟ್ಟೆ ಇದ್ದಾವೆ ಗೊತ್ತಾಗ್ತಿಲ್ಲ ಇದರಲ್ಲಿ ಇಷ್ಟೇ ಕಾಣಿಸ್ತಿದ್ದಾವೆ ನೋಡಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಇದ್ದಾವೆ ಈಗ ನೆನೆ ಹಾಕ್ತೀನಿ ಇದು ಭಾನುವಾರ ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಹರಳೆಣ್ಣೆ ಉಜ್ತಾಯಿದ್ದೀನಿ ಎದ್ದು ನಾನು ಇನ್ನೂ ದೇವ್ರ ಫೋಟೋನೂ ನೋಡಿರಲಿಲ್ಲ ಎದ್ದು ರೂಮಿಂದ ಈಚೆನೂ ಸಹ ಬಂದಿರಲಿಲ್ಲ ಯಾಕೆಂದರೆ ಎದ್ದ ತಕ್ಷಣ ಕಣ್ಣು ಬಿಡೋಕ್ಕೆ ಹೋಗ್ತೀನಿ ಕಣ್ಣು ಬಿಡೋಕ್ಕಾಗ್ತಿಲ್ಲ ಕಣ್ಣು ಉರಿ ಮತ್ತು ಕಣ್ಣು ಫುಲ್ಲು ಕಟ್ಕೊಂಡಿರೋ ಥರ ಆಗ್ಬಿಟ್ಟಿತ್ತು ಯಾಕೆಂದರೆ ಡೈಲಿ ಸ್ನಾನ ಮಾಡ್ತೀನಿ ಮತ್ತು ನನಗೆ ಹೀಟ್ ಬಾಡಿ ಇರೋದ್ರಿಂದ ಕಣ್ಣು ಉರಿ ಜಾಸ್ತಿ ಆಗುತ್ತೆ ಮತ್ತು ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು ಎದ್ದ ತಕ್ಷಣ ಫಸ್ಟು ನತ್ತಿಗೆ ಸ್ವಲ್ಪ ಹರಳೆಣ್ಣೆ ಉಜ್ಜಿಬಿಡೋಣ ಅಂತ ಅಂದ್ಬಿಟ್ಟು ಹರಳೆಣ್ಣೆ ಉಜ್ಕೋತಿದ್ದೆ ನನಗೆ ವಾರದಲ್ಲಿ 2 ದಿವಸ ನತ್ತಿಗೆ ಹರಳೆಣ್ಣೆ ಉಜ್ಜಿಲ್ಲ ಅಂದರೆ ನನಗಂತೂ ಕಣ್ಣಂತೂ ಬಿಡೋಕ್ಕಾಗೋದಿಲ್ಲ ತೋರಿಸಿ ನೋಡಿ ಕಣ್ಣಲ್ಲಿ ಫುಲ್ಲು ನೋಡಿ ನೀರು ಕಣ್ಣಲ್ಲಿ ನೀರು ಯಾವ ಥರ ಅಂದರೆ ಅದ್ರ ಪಾಡ್ಗೆ ಅದು ಹರ್ಕೊಂಡು ಹೋಗ್ತಿದ್ದಾವೆ ಅಷ್ಟು ಕಣ್ಣಲ್ಲಿ ನೀರು ಬರ್ತಿತ್ತು ಈಗ ಹರಳೆಣ್ಣೆ ಈ ಥರ ಉಜ್ಜಿದ್ದೀನಲ್ಲ ಇನ್ನೊಂದು 2 ಅವರ್ಗೆಲ್ಲ ನನಗೆ ಸರಿ ಹೋಗ್ಬಿಡುತ್ತೆ ಮತ್ತು ತಿರ್ಗಾ ಎದ್ದ ತಕ್ಷಣ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ ಇನ್ನು ಇವತ್ತು ಭಾನುವಾರ ಅಲ್ವಾ ಮಕ್ಳನ್ನ ಯಾರನ್ನೂ ಎಬ್ಬರ್ಸೋಕ್ಕೆ ಹೋಗಲಿಲ್ಲ ಇವತ್ತು ಬಟ್ಟೆ ಬೇರೆ ಒಗಿಬೇಕಿತ್ತು ನೆನೆ ನೈಟ್ ಬಟ್ಟೆ ನೆನೆಸಿದ್ನಲ್ಲ ಬಟ್ಟೆ ಎಲ್ಲ ಇತ್ತು ಒಕ್ಕೊಳ್ಳೋದಿತ್ತು ನಾನು ಫಸ್ಟ್ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಬಟ್ಟೆ ಒಗೆಯೋಣ ಅಂತ ಗುಡಿಸೋದು ಒರೆಸೋದು ಆಲೇ 2 ದಿವಸ ಆಗಿತ್ತು ನಾನು ನೆಲನೂ ಒರೆಸಿರ್ಲಿಲ್ಲ ಮನೆ ಕಸನೂ ಗುಡಿಸಿರ್ಲಿಲ್ಲ ಯಾಕೆಂದರೆ ಲಕ್ಷ್ಮಿ ಕೂರಿಸಿದ್ಮೇಲೆ ನಾನು ಕಸನೂ ಗುಡಿಸೋದಿಲ್ಲ ನೆಲನೂ ಒರೆಸೋದಿಲ್ಲ ಹೊರಗಡೆನೂ ಅಷ್ಟೇ ಬರೀ ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕೋತಿದ್ದೆ ಅದನ್ನ ಯಾವುದೂ ತೊಳೆದಿರಲಿಲ್ಲ ಇವತ್ತೆಲ್ಲ ತೊಳ್ಕೊಂಡೆ ಒಳಗಡೆ ಕೆಲಸ ಆಯಿತು ಕಸ ಗುಡಿಸಿ ನೆಲ ಒರೆಸಿ ಬಾಗಿಲು ಮೆಟ್ಲೆಲ್ಲ ತೊಳೆದೆ ಆಲೇ 3 ದಿವಸ ಆಗಿತ್ತು ತೊಳೆದಿರಲಿಲ್ಲ ಇದನ್ನು ಗುರುವಾರ ನೈಟ್ ತೊಳೆದಿದ್ದು ಇನ್ನು ಶುಕ್ರವಾರ ಶನಿವಾರ 2 ದಿವಸನೂ ತೊಳೆದಿರಲಿಲ್ಲ ಒಳಗಡೆನೂ ಅಷ್ಟೇ ಕಸನೂ ಗುಡಿಸಿರ್ಲಿಲ್ಲ ನೆಲನೂ ಒರೆಸಿರಲಿಲ್ಲ 2 ದಿವಸ ಅದಕ್ಕೆ ಇವತ್ತು ಕಸ ಗುಡಿಸಿ ಮೂಲೆದೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿ ಈಚೆಗಡೆನೂ ಅಷ್ಟೇ ಎಲ್ಲ ತೊಳೆದು ಬಂದೆ ಈ ಬಟ್ಟೆ ಒಗೆಯೋಕ್ಕೆ ಹೋಗ್ಬೇಕಿದು ಇದೆಲ್ಲ ತೊಳೆದಿದ್ದೀನಿ ಎಲ್ಲ ತೊಳೆದು ಎಲ್ಲ ಒರೆಸಿದ್ದೀನಿ ಹೊರಗಡೆನೂ ಅಷ್ಟೇ ಇದು ಅಷ್ಟೇ ಎಲ್ಲ ಗುಡಿಸಿ ಒರೆಸಿದ್ದೀನಿ ಪ್ಯಾಸೇಜು ಅಷ್ಟೆ ಇನ್ನೆಲ್ಲ ಗುಡಿಸಿ ತೊಳೆದಿದ್ದೀನಿ ಎಲ್ಲ ತೊಳೆದು ಒರೆಸ್ಕೊಂಡಿದ್ದೀನಿ ಆಯ್ತು ಈಗ ಬಟ್ಟೆ ಒಗೆಯೋಕ್ಕೆ ಹೋಗಬೇಕು ಟೈಮ್ 8:30 ಆಯಿತು ಬಟ್ಟೆ ಒಗೆಯೋಕ್ಕೆ ಹೋಗ್ತೀನಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅವ್ನು ಗುಂಡಂಗೆ ಸ್ನಾನ ಮಾಡಿಸ್ಬೇಕು ಅವನು ಒಳಗೆ ಬರ್ತಾಯಿಲ್ಲ ಗೇಟಿಂದ ಆಚೆ ಹೋದ್ನಲ್ಲ ನಾನು ಬಾಗಿಲು ತೊಳೆಯೋಕ್ಕೆ ಅಂತ ಮುಚ್ಚಲೆ ಎತ್ತಿದ್ರೆ ಬಾಗಿಲು ತೊಳಿತಿದ್ರೆ ಅವನು ಅವತ್ತೆಲ್ಲ ಮನೆಗೆ ಬರೋಲ್ಲ ಅವನಿಗೆ ಗೊತ್ತಾಗ್ಬಿಡ್ತೈತೆ ಸ್ನಾನ ಮಾಡಿಸ್ತಾರೆ ಅಂದ್ಬಿಟ್ಟು ನನ್ನ ಮಗ ಕದ್ದವನೇ ನಾನು ಬಟ್ಟೆ ಒಗಿತಾ ಇರ್ತೀನಿ ಅಷ್ಟೊತ್ತಿಗೆ ಮಕ್ಕಳು ಕರ್ಕೊಂಬರ್ತಾರೆ ಕಾಫಿ ಕುಡಿದ್ಬಿಟ್ಟು ಹೋಗ್ತೀನಿ ಬಟ್ಟೆ ಒಗೆಯೋಕ್ಕೆ ಮೇಲೆ ಬಟ್ಟೆ ಒಗೆಯೋದಕ್ಕೆ ಬಂದೆ
ಎಷ್ಟೊಂದು ಬಟ್ಟೆ ಇದ್ವು ಅಂದರೆ 2 ದಿವಸದ ಬಟ್ಟೆ. ನಾನು ಡೈಲಿ ಹೋಗಿದ್ರೂ ಬಟ್ಟೆ ಅಷ್ಟು ಇರ್ತಿದ್ವು. 2 ದಿವಸದ ಬಟ್ಟೆ ಎಷ್ಟೊಂದು ಇದ್ವು ಅಂದರೆ ಬಟ್ಟೆ ಒಗೆದ್ಬಿಟ್ರೆ ನಂಗೆ ಒಂಥರ ಸಮಾಧಾನ ನನಗೆ. ಈ ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟು ಗುಂಡಂಗೆ ಸ್ನಾನ ಮಾಡಿಸ್ಕೊಂಡೆ. ನಾನು ಜಾಲ್ಸೋದಕ್ಕೆ ಮಾನಸ ಬಂದು ಹಂಗಾಗಿ ಸ್ವಲ್ಪ ಬೇಗ ಆಯಿತು. ಗುಂಡಂಗೂ ಸ್ನಾನ ಮಾಡಿಸಿ ಮೇಲ್ಗಡೆ ಕಟ್ಟಾಕಿದ್ದೀನಿ. ಬಟ್ಟೆ ಎಲ್ಲ ಒಗೆದು ಒಣಗಾಕ್ಕೊಂಡೆ. ಬಟ್ಟೆ ಒಗ್ದಾಕ್ಬಿಟ್ಟು ಬಂದು ಗುಂಡಂಗೆ ಸ್ನಾನ ಮಾಡಿಸಿ ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 12 ಗಂಟೆ ಆಗಿದೆ. 12 ಗಂಟೆಗೆ ನಾವು ನಾಷ್ಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರ ಮೇಲೆ ಕೂತಿದ್ದಾರೆ ಕಾಳು ಕಾಯ್ಕೊಂಡು. ನಮ್ಮ ಮನೆಯವ್ರಿಗೆ ರೊಟ್ಟಿ ತಗೊಂಡು ಕೊಟ್ಬಿಟ್ಟು ಬರ್ತೀನಿ. ಎಲ್ಲ ತಿಂತಿದ್ದಾರೆ ಮಕ್ಕಳೆಲ್ಲ ಕೂತ್ಕೊಂಡು ತಿಂತಿದ್ದಾರೆ. ನಮ್ಮ ಮನೆಯವರು ಗುಂಡ ಮೇಲೆ ಕೂತವ್ರು. ಅವರು ಕಾಳು ಒಣಗಾಕಿದ್ದೆ ಪಾರಿವಾಳ ಬಂದುಬಿಡ್ತವೆ, ಅದಕ್ಕೆ ಕಾಳು ಕಾಯ್ಕೊಂಡು ಕೂತಿದ್ದಾರೆ ಅವರಿಬ್ರು. ಬಾರೋ ಅಪ್ಪ ಹೊಡಿತೈತೆ ನೋಡೀಗ. ಬಿಸಿಲು ಚೆನ್ನಾಗೈತಿ ಇವತ್ತು. ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ ನೋಡು. ನಾನು ಬಂದರೆ ಅವ್ನು ಬರ್ತಾನೆ, ಇಲ್ಲಾಂದರೆ ಕಾಲಿಕ್ಕಲ್ಲ. ವಾಯ್ಕಾ ಇದು ಯಾರು ಬರೆದ ಕಥೆಯೋ. ಗುಂಡ ನಾನು ಮೇಲಿದ್ರೆ ಬರೋದು ಅವನು, ಇಲ್ಲಾಂದ್ರೆ ಬರಲ್ಲ. ಬರ್ಪ ರೊಟ್ಟಿ ತಿನ್ನೋಣ. ನಾನು ರೊಟ್ಟಿ ಹಾಕೊಂಡು ಇಲ್ಲಿಗೆ ಬಂದಿದ್ದೀನಿ ತಿನ್ನೋಕ್ಕೆ. ಕಾಳು ಕಾಯ್ಕೊಂಡು ಕೂತಿದ್ದೀವಿ. ಇಲ್ಲ ಪಾರಿವಾಳ ಬಿಡಲ್ಲ ಬಟ್ಟೆಗೆ. ಬರ್ಪ ಅವನು ಇದೆಲ್ಲ ತಿನ್ನಲ್ಲ, ಅವನು ವೆಜ್ಜೆಲ್ಲ ತಿನ್ನಲ್ಲ. ನೋಡು ಅನ್ಕೊಂಡು ಹೆಂಗೆ ಬೈತಾನೆ. ಏನು ಪಲ್ಯ ಗೊತ್ತಾ? ತರಕಾರಿ ಮತ್ತು ಹೆಸ್ರು ಕಾಳು ಗೊಜ್ಜು ಮಾಡ್ತೀವಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಚೆನ್ನಾಗಿರುತ್ತೆ. ಹೂವು ಬಿದ್ದೋಗ್ಬಿಟ್ಟೈತಲ್ಲ ನಮ್ಮ ರಂಗಪ್ಪ. ಹೂವೆಲ್ಲ ಎಸ್ಬಿಟ್ಟೈತೆ, ಹೂವೆಲ್ಲ ಕೆಡೋಗ್ಬಿಟ್ಟೈತೆ. ಯಾವ ಕಡೆ ಎಲ್ಲ ಉದ್ರೋಗೈತೆ. ಮಾನಸ ಇದು ಎತ್ತಮ್ಮ, ಇದನ್ನಲ್ಲೇ ತುಳಿಬಾರ್ದು. ಇವೆಲ್ಲ ತೊಳಿಬೇಕು. ಹಬ್ಬ ಮಾಡೋದಕ್ಕೆ ಮುಂಚೆ ಒಂದು ದಿವಸ ಎಲ್ಲ ಇವು ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು. ಹಬ್ಬ ಆದಮೇಲೆ ಒಂದು ದಿವಸ ಎಲ್ಲ ಫುಲ್ಲು ಕ್ಲೀನಿಂಗು. ಇವೆಲ್ಲ ಉಜ್ಜಬೇಕು. ಒಂದು ಅನಾನಸ್ ಐತನೇ ದೇವ್ರ ನೈವೇದ್ಯಕ್ಕೆ ಹಣ್ಣುಗಳೆಲ್ಲ ಕಟ್ ಮಾಡಿದ್ವಲ್ಲ, ಅದೊಂದು ಹಾಕಿದ್ವಿ. ಒಂದು ಹಾಕಿದ್ರು ನಮ್ಮ ಮನೆಯವರು, ಇನ್ನೊಂದು ಐತೆ, ಅದನ್ನು ಕಟ್ ಮಾಡಬೇಕು. ಇವೆಲ್ಲ ಇವು ತೊಳೆದು ಎತ್ತಿಕೋಬೇಕು. ಇದು ಗನ್ಕಡಿ ಚುಚ್ಚಕ್ಕೆ ಅಂತ ಅಕ್ಕಿ ಇಟ್ಕೊಂಡಿದ್ದಾನೆ. ಇದು ಮೇಲ್ಗಡೆ ಅಕ್ಕಿ ಪಕ್ಷಿಗಳ್ಗೆ ಹಾಕ್ತೀನಿ, ಅವು ತಿನ್ಕೋತವೆ. ಮತ್ತು ಕಳ್ಸದ ಕಾಯಿ ಇದೆಯಲ್ಲ, ಕಳ್ಸದ ಕಾಯೆಲ್ಲ ಹಾಗೆ ಎತ್ತಿಟ್ಟಿದ್ದೆ. ನಾಳೆ ಸೋಮವಾರ ತಾನೇ, ಅದಕ್ಕೇನು ಮಾಡ್ತೀನಿ ಗೊತ್ತಾ? ನಾಳೆ ಸೋಮವಾರ ಪೊಂಗಲ್ ಏನಾದರೂ ಮಾಡಿಬಿಡೋಣ ಅಂತ. ಅಕ್ಕಿ ಇದೆಯಲ್ಲ ಕಳ್ಸೋದಕ್ಕಿ, ಅದು ಪೊಂಗಲ್ ಮಾಡೋಣ ಅಂತ ಕೊಂಡಿದ್ದೀನಿ. ಆಮೇಲೆ ಸಿಹಿ ಜಾಸ್ತಿ ಇರುತ್ತೆ. ಮಾನಸ ರಂಗೋಲಿ ಬಿಡ್ಕೊತಾವಳೆ. ಏನು ರಂಗೋಲಿ ಬಿಡ್ಕೊತಾಳೆ ಅಂತೀನಿ, ಮೆಹಂದಿ ಬಿಡ್ಕೊತಾವಳೆ. ಒಬ್ಬ ದೇವ್ರೆ, ಎಲ್ಲ ಚೆನ್ನಾಗಿ ಬಿಡ್ಕೊತಾಳೆ. ನಂಗೆ ಮಾತ್ರ ಇದೆಲ್ಲ ಮಾನಸ ಇದು ಇನ್ನೂ ಸ್ವಲ್ಪ ಚಿಕ್ಕ ಮಾಡ್ಕೋಬೇಕಾಗಿತ್ತು. ಇದೆಯಲ್ಲ ಮನೆ ಸ್ವಲ್ಪ ಚಿಕ್ಕ ಮಾಡಬೇಕು, ಅದು ಅಷ್ಟು ದೊಡ್ಡದು ಬರಬಾರ್ದು. ಪರವಾಗಿಲ್ಲ, ಅವಳು ಟ್ರಯಲ್ ಮಾಡ್ತಾಳೆ. ಇದು ಮೊಬೈಲಲ್ಲಿ ನೋಡಿಕೊಂಡು ಪರವಾಗಿಲ್ಲ ಬಿಡು. ಅದನ್ನೇ ಸ್ವಲ್ಪ ಸಣ್ಣ ಮಾಡು. ಬಟ್ಟೆ ಎಲ್ಲ ಒಣಗಿದಾವಪ್ಪ ಬಟ್ಟೆ ಎಲ್ಲ. ಬೆಳಗ್ಗೆ ಎಷ್ಟು ಬಿಸಿಲಿತ್ತು, ಈಗ ಅಷ್ಟು ಮಳೆ ಬರ್ತಿದೆ. ಯಾರು ನಮ್ಮ ಗುಂಡನ್ನ ಆಚೆಗೆ ಹಾಕಿರೋದು? ನೀವು ಮಳೆ ಬರ್ತೈತಿ ನೋಡಿ. ಬಾಗಿಲು ತೊಳೆದ ಮೇಲೆ ಹಿಂಗೆ ಮಳೆ ಬಂದರೆ ಎಲ್ಲ ಮಣ್ಣು. ಬರಪ್ಪ ಒಳಿಕೆ. ಮೊಮ್ಮ ಬೇಕಾ? 3 ದಿವಸದಿಂದ ಅವ್ನು ಹೇಳ್ತಿದ್ದ. 3 ದಿವಸದಿಂದ ನಾನು ವೀಡಿಯೋದಲ್ಲಿ ತೋರಿಸೇ ಇಲ್ಲ, ನೀನು ಮಾತಾಡ್ಸಲ್ಲ, ನೀನು ಹೋಗು ಅಂತಾನೆ ಗುಂಡ. ಹಂಗೆ ಅನ್ನ ಹಾಕ್ತೀನಿ, ಅನ್ನ ಮಾಡಿದ್ದೆ ಬಿಸಿ ಅನ್ನ. ನಾವು ರೊಟ್ಟಿ ಮಾಡ್ಕೊಂಡು ತಿಂದಿದ್ವಲ್ಲ, ಇನ್ನೂ ಇಷ್ಟು ರೊಟ್ಟಿ ಇದೆ, ಇನ್ನೂ ಪಲ್ಯ ಇದೆ, ಇನ್ನೂ ಸ್ವಲ್ಪ ಪಲ್ಯ ಇದ್ದರೆ ವೇಸ್ಟ್ ಮಾಡಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ದೋಸೆಗೆ ಹಾಕ್ಕೊಡ್ತೀನಿ.
ತಿಂಡಿಗಳು ಮಾತ್ರ ಚೆನ್ನಾಗಿ ತಿಂದು ಖಾಲಿ ಮಾಡ್ತಿದ್ದಾರೆ. ಕರ್ಜಿಕಾಯಿ ಮಕ್ಕಳು ಕರ್ಜಿಕಾಯಿ ಎಲ್ಲ ಹೋಗಲ್ಲ ನಮ್ಮ ಹುಡುಗರಿಗೆ. ಚಕ್ಲಿ ಖಾಲಿ ಚಕ್ಲಿ ತಿಂತಾರೆ, ಇದು ತಿನ್ನಲ್ಲ. ಭಾನುವಾರ ಬೆಳಗ್ಗೆಯಿಂದ ಸಂಜೆ ತನಕನೂ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.